ನಮಸ್ಕಾರ ವೀಕ್ಷಕರೇ, ವಿಜಯವಾಹಿನಿ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶರಣ ಸೋಬಿಕೆ. ವೀಕ್ಷಕರೇ, ಇವತ್ತು ನಾನು ನಿಮ್ಮ ಜೊತೆಗೆ ನೇರವಾಗಿ ಬರ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಶಿಗ್ಗಾಂವ್ ಸವಣೂರು ಉಪಚುನಾವಣೆ ಘೋಷಣೆ ಬಾಕಿ ಇದೆ. ಕೆಲವೇ ದಿನಗಳಲ್ಲಿ ಶಿಗ್ಗಾಂವ್ ಸವಣೂರು ಉಪಚುನಾವಣೆ ಘೋಷಣೆ ಆಗೋ ಹಂತದಲ್ಲಿದೆ. ಯಾಕಂತ ಹೇಳಿದರೆ, ಇಲ್ಲಿಯ ಶಾಸಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಸದಸ್ಯರಾಗಿ ಹಾವೇರಿ ಕ್ಷೇತ್ರದಿಂದ ಆಯ್ಕೆಯಾದ್ದರಿಂದ ಶಿಗ್ಗಾಂವ್ ವಿಧಾನಸಭೆ ಉಪಚುನಾವಣೆ ಅನಿವಾರ್ಯವಾಗಿದೆ. ಹೀಗಾಗಿ ಇಲ್ಲಿ ರಾಜಕೀಯ ಚಟುವಟಿಕೆಗಳು ಬೆರಗಿದರಿದೆ. ಎಲ್ಲ ಪಕ್ಷಗಳಲ್ಲಿ, ಉಭಯ ಪಕ್ಷಗಳಲ್ಲಿ, ಕಾಂಗ್ರೆಸ್ ಮತ್ತು JDSಗಳಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇಲ್ಲಿ ಉಮೇದುವಾರಿಕೆ ಸಲ್ಲಿಸಲು ಮತ್ತು ಟಿಕೆಟನ್ನು ಪಡೆಯಲು ಹಂಬಲಿಸುತ್ತಿದ್ದಾರೆ. ಸಾಕಷ್ಟು ನಾಯಕರುಗಳ ಹಿಂದೆ, ಸಾಕಷ್ಟು ವೀಕ್ಷಕರುಗಳ ಹಿಂದೆ ಬಿದ್ದು ಟಿಕೆಟ್ಗೆ ಲಾಬಿ ನಡೆಸತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆಗೆ ಸಾಕಷ್ಟು ಅಭ್ಯರ್ಥಿಗಳ ಮಧ್ಯದಲ್ಲಿ ಸ್ವಾಮೀಜಿಗಳು ಕೂಡ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಸವಣೂರು ದೊಡ್ಡಹುಣಸೆ ಕಲ್ಮಠದ ಚನ್ನಬಸವ ಮಹಾಸ್ವಾಮಿಗಳು ಕಾಂಗ್ರೆಸ್ ಅಥವಾ BJP ಯಾವುದೇ ಪಕ್ಷ ಟಿಕೆಟ್ ಕೊಟ್ಟರು ಕೂಡ ನಾನು ಕಾಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಅವರು ಬೆಂಬಲಿಗರು ಮತ್ತು ಭಕ್ತರು ಕೊಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಉದ್ಭವವಾಗುತ್ತೆ, ಏನು ಅಂತ ಹೇಳಿದ್ರೆ, ಸ್ವಾಮೀಜಿಗಳು ಚುನಾವಣಾ ರಾಜಕಾರಣಕ್ಕೆ ಬರುವುದು ಎಷ್ಟು ಸೂಕ್ತ ಅಂತ ಹೇಳಿ ಒಂದು ಕಡೆ ಅನಾಲಿಸಿಸ್ ಮಾಡ್ತಾ ಹೋದ್ರೆ, ಈ ಹಿಂದಿನ ಹಲವಾರು ಚುನಾವಣೆಗಳಲ್ಲಿ ಕರ್ನಾಟಕದಾದ್ಯಂತ ಸಾಕಷ್ಟು ಸ್ವಾಮೀಜಿಗಳು ಕೂಡ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ದು ಇದೆ, ಚುನಾವಣೆ ಸ್ಪರ್ಧಿಸುತ್ತಿದೆ, ಸೋತಿದ್ದು ಇದೆ, ಗೆದ್ದಿದ್ದು ಖಂಡಿತ. ಉತ್ತರ ಪ್ರದೇಶವನ್ನು ಉದಾಹರಣೆಯಾಗಿ ತಗೊಂಡಿದ್ದು ನಿಜವಾಯಿತು ಅಂತ ಹೇಳಿದ್ರೆ, ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಲೋಕಸಭಾ ಸದಸ್ಯರಾಗಿ ಹಲವಾರು ಬಾರಿ ಆಯ್ಕೆಯಾಗಿ ಶಾಸಕರಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಇಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರು ನಾವು ಮಠದಲ್ಲಿ ಕೂತ್ಕೊಂಡು ಕೂಡ ಸಾಮಾಜಿಕ ಮುಖ್ಯವಾದಂಥ ಕಾರ್ಯವನ್ನು ಮಾಡೋದೇ, ನಾವು ಚುನಾವಣಾ ರಾಜಕಾರಣಕ್ಕೆ ಬಂದರೂ ಕೂಡ ಭಕ್ತರ ಮತ್ತು ಸಾರ್ವಜನಿಕರ ಸೇವೆ ಮಾಡೋದೇ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಅವರು ಬಲ್ಲಿಕರೆಗೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಸಾಕಷ್ಟು ಚಟುವಟಿಕೆಗಳು ನಾವು ನೋಡ್ತಾ ಇದ್ದೀವಿ. ಹಲವಾರು ಮಾಜಿ ಶಾಸಕರಂತ ಸೈಯದ್ ಅಚಂಬೀರ್ ಖಾದ್ರಿ ಅವರು ಹಿಂದೆ ಪರಾಭವಗೊಂಡಂಥ 2024 ಚುನಾವಣೆ ಪರಾಭವಗೊಂಡಂಥ ಯಾಶೀರ್ ಖಾನ್ ಪಠಾಣ್ ಕೂಡ ಈ ಚುನಾವಣೆಯ ಆಕಾಂಕ್ಷಿಯಾಗಿದ್ದಾರೆ. BJPಯಲ್ಲಿ ಅಂತ ಹೇಳಿಕೊಳ್ಳುವಂಥ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಆದರೂ ಕೂಡ ಅಲ್ಲಿ ಶ್ರೀಕಾಂತ್ ದುಂಡಿಗೌಡರ್ ಮತ್ತೆ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ, ಹೀಗೆ ಹಲವಾರು, ಶಶಿಧರ್ ಹೊನ್ನಣ್ಣವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ನಾವು ಸವಣೂರು ಭಾಗಕ್ಕೆ ಬರೋದಾದ್ರೆ ಅಲ್ಲಿ ಗಂಗಾಧರ ಬಣದರ್, ಹೀಗೆ ಹಲವಾರು ಆಕಾಂಕ್ಷಿಗಳು ಕೂಡ BJPಯಲ್ಲಿ ಕಾಣಸಿಗ್ತಾರೆ. ಒಂದು ಈ ಸರಿ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಹೇಳಿಕೆ ಕಂಡು ಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಒಂದು 25-30 ವರ್ಷದಿಂದ ಅಲ್ಪಸಂಖ್ಯಾತ ಸಮುದಾಯದವರಿಗೆ ತಾವು ಟಿಕೆಟ್ ಕೊಟ್ಟಿದ್ದೀರಿ. ಈ ಸರಿ ನೀವು ಪ್ರಬಲ ಲಿಂಗಾಯತ ಕಮ್ಯುನಿಟಿಗೆ ಅಥವಾ ಹಿಂದೂ ಕಮ್ಯುನಿಟಿಗೆ ನೀವು ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡರುಗಳಿಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸಾರ್ವಜನಿಕರು ಏನ್ ಹೇಳ್ತಾರ ಅನ್ನೋದನ್ನ ಕೇಳ್ಕೊಂಡು ಬರೋಣ, ಬನ್ನಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಕಲ್ಮಠದ ಶ್ರೀಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲಬೇಕಂತಂದು ಜನರ ಅಭಿಪ್ರಾಯದಿಂದ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದ ಜನರ ಅಭಿಪ್ರಾಯ ಏನಿದೆ ಎಂದು ತಿಳಿದುಕೊಳ್ಳಲು ನಾವೀಗ ಬಂದಿದ್ದೇವೆ. ನಮ್ಮ ಹೆಸರು ಇಕ್ಬಾಲ್ ಬೆಣ್ಣೆ. ಇಕ್ಬಾಲ್ ಬೆಣ್ಣೆಯವರಿಗೆ ಸ್ವಾಗತ ವಿಜಯವಾಹಿನಿಗೆ. ತಮ್ಮ ಅಭಿಪ್ರಾಯ? ನಮ್ಮ ಕ್ಷೇತ್ರದ ಈಗ ಬರೋದ ಎಲೆಕ್ಷನ್, ಇಂದು ನಾವು ಸವಣೂರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅವರ ಆಕಾಂಕ್ಷಿಗಳಾದಂಥ ಈ ಕಾಂಗ್ರೆಸ್ಗೆ ನಿಲ್ಲಬೇಕಂತ ಈ ಕಲ್ಮಠದ ಶ್ರೀಗಳು ಹೇಳಿದ್ದಾರೆ. ಅವರ ಪರವಾಗಿ ತಮ್ಮ ಹೆಸರು? ನಿಜಾಮುದ್ದೀನ್ ಮನೆಯವರು. ಕಲ್ಮಠದ ಶ್ರೀಗಳ ಬಗ್ಗೆ ಕಾಂಗ್ರೆಸ್ ಟಿಕೆಟ್ ಕಲ್ಮಠ ಶ್ರೀಗಳಿಗೆ ಕೊಡಬೇಕಂತಂದು ಈಗ ನಿಜಾಮುದ್ದೀನ್ ಅವರ ಅಭಿಪ್ರಾಯ ಏನಂತಂದು ಕೇಳೋಣ. ಅಭಿಪ್ರಾಯ ಏನಿಲ್ಲ, ಇವರು ನಮ್ಮ ಸ್ವಾಮೀಜಿ ಏನಾದರೆ ಚಂದ್ರಶೇಖರ್ ಸ್ವಾಮೀಜಿ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲರೂ ಕೊಟ್ಟಾಗಿದ್ದಾರೆ. ಎಲ್ಲ ಜನರು ಕೊಟ್ಟಾಗ ಹೊಂದಾಣಿಕೆ ಆಗಿದ್ದಾರೆ. ಇವ್ರು ನಿಂತರೆ ಗೆದ್ದು ಬರ್ತಾರೆ ಅಂತೇಳಿ ಇಲ್ಲಿ ಜನ, ಮುಸ್ಲಿಂ ಜನ ಎಲ್ಲ ಹೇಳ್ತಾ ಇದ್ದಾರೆ, ಹಿಂದೂ ಜನ ಕೂಡ ಹೇಳ್ತಾರೆ.
ಅಂದರೆ ಸ್ವಾಮೀಜಿದು ಹೆಂಗೈತಿ ವಾತಾವರಣ ಅಂದರೆ ಎಲ್ಲರಿಗೆ ಹಚ್ಕೊಂಡಿದ್ದಾರೆ ಸ್ವಾಮೀಜಿ. ಅದಕ್ಕಾಗಿ ನಾನು ಹೇಳೋದು ಏನಂತಂದರೆ, ತಾವು ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿ ಏನಂದರೆ, ಸ್ವಾಮೀಜಿಗೆ ದಯವಿಟ್ಟು ನೀವು ಸೀಟನ್ನು ಕೊಟ್ಟು ಗೆಲ್ಲಿಸ್ಕೊಂಡ್ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಅದೇ ಥರ ಇಲ್ಲಿ ಜನರನ್ನು ಅದೇ ಅಭಿಪ್ರಾಯ ಇದೆ, ಮುಸ್ಲಿಂ ಜನರದು ಹಾಗೂ ಎಲ್ಲ ಸಮಾಜದ ಜನರದ್ದು ಅದೇ ಅಭಿಪ್ರಾಯ ಇದೆ. ಸ್ವಾಮೀಜಿ ಕೂಡ ನಿಂತರೆ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಕೂಡ ಕೇಳಿದ್ದೀವಿ. ಅದಕ್ಕಾಗಿ ದಯವಿಟ್ಟು ಈ ಸಲ ಸ್ವಾಮೀಜಿಗೆ ಟಿಕೆಟ್ ಕೊಡಬೇಕಂತೇಳಿ ವಿನಂತಿ. ನಮಸ್ಕಾರ. ಸೋತಿದ್ದಾರೆ. ಆಮೇಲೆ ಈಗ ಪಠಾಣ್ ಅವರು ನಮ್ಮ ಕ್ಷೇತ್ರದವರು ಅಲ್ಲ, ಅವರು ಬೇರೆ ಕೇಸ್ನಿಂದ ಬಂದವರು. ಈಗ ಆರ್ ಶಂಕರ್ ಅವರು ಕೂಡ ನಮ್ಮ ಕ್ಷೇತ್ರದವರು ಅಲ್ಲ. ಹೀಗಾಗಿ ನಮಗೆ ಸ್ಥಳೀಯರಿಗೆ ಪ್ರಬಲ ಅಭ್ಯರ್ಥಿಗೆ ಹಿಂದೂಗಳಿಗೆ ಟಿಕೆಟ್ ಕೊಟ್ಟಲ್ಲಿ ಅವರನ್ನು ಪ್ರಚಂಡ ಬಹುಮತದಿಂದ ನಾವು ಆರಿಸ್ತೇವೆ. ಈಗ ಅಜ್ಜಾರ ಆರಿಸಿ ಬಂದ್ರೆ ಈಗ ಹಿಂದುತ್ವದಲ್ಲಿ ಜಾಸ್ತಿ ಇದರಿಂದ ಬಿ ಜೆ ಪಿಗಿಂತ ಮುನ್ನಡೆ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಏನಿಲ್ಲ, ಸ್ವಾಮಿಗಳು ಶಿಗ್ಗಾಂವ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಅವರ ಇಚ್ಛೆಯಾಗಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ SC/ST ಸಹಿತ ಅವರನ್ನು ಬೆಂಬಲಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟಿದ್ದ ನಿಜ, ಆದರೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವುದಾಗಿಲ್ಲಲ್ಲ, ಆ ಅಭಿವೃದ್ಧಿಯನ್ನು ಮಾಡಲು ಇಚ್ಛಿಸ್ತಾರಾ? ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಯುವಕರಿಗೆ ಉದ್ಯೋಗ ಸಿಗಬೇಕಾಗಿದೆ, ಮಹಿಳೆಯರಿಗೆ ಉದ್ಯೋಗ ಸಿಗಬೇಕಾಗಿದೆ ಅಂತ ಒಂದು ಕೆಲಸವನ್ನು ಮಾಡಬೇಕಂತ ಒಂದು ದೃಢ ಸಂಕಲ್ಪವನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ಅದಕ್ಕಾಗಿ ಮಹಿಳೆಯರು ಸಹಿತ ಸ್ವಾಮೀಜಿಯವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಈಗ ಅಜ್ಜಾರು ಹೇಳಿದ ಪ್ರಕಾರ ಹಿಂದೂಗಳಿಗೆ ಕೊಟ್ಟರೆ ಆರಿಸಿ ಬರ್ತಾರೆ ಅಂತಂದು ನಿಮ್ಮ ಅಭಿಪ್ರಾಯ ಅಂತೀರಿ. ಮತ್ತು ಮುಸ್ಲಿಂ ಬಾಂಧವರು ಏನಂತಾರೆ? ಮುಸ್ಲಿಂ ಬಾಂಧವರು ಸಹಿತ ಸ್ವಾಮೀಜಿಯವರಿಗೆ ಟಿಕೆಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹಿಂದೂ ಮುಸ್ಲಿಂ SC/ST ಎಲ್ಲ ಜನಾಂಗದವರು ಕೂಡ ಸ್ವಾಮೀಜಿಯವರು ನಿಲ್ಲಬೇಕಂತ ಆಗ್ರಹಪಡಿಸಿದ್ದಾರೆ. ಅದಕ್ಕಾಗಿ ಸ್ವಾಮೀಜಿಯವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿದರೆ ಅವರು ಗೆಲುವು ನಿಶ್ಚಿತ ಅಂತ ನಾನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇಂದು ನಾವು ಸವಣೂರು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ಬಂದಿದೆ. ಆ ಮರು ಚುನಾವಣೆಯ ಅಂಗವಾಗಿ ಈ ಕಲ್ಮಠದ ಸ್ವಾಮಿಗಳು ಈ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನು ನಿಲ್ಲಬೇಕು ಅಂತಂದು ಅವರು ನಿರ್ಧಾರ ಮಾಡಿದ್ದಾರೆ. ಅವರು ನಿರ್ಧಾರ ಮಾಡೋದಂದ್ರೆ ಜನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಿರ್ಧಾರ ಮಾಡಿ ಅಜ್ಜಾರನ್ನ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸ್ಬೇಕಂತಂದು ತಾವುಗಳು ಎಲ್ಲರೂ ನಿಂತಿದ್ದಕ್ಕಾಗಿ ಅಜ್ಜಾರು ಜನರ ಒಂದು ಕೂಗಿ, ಜನರ ಒಂದು ಧ್ವನಿಗಾಗಿ ಅಜ್ಜಾರು ತಮ್ಮ ಸೇವೆಗಳನ್ನು ಜನರ ಮೂಲಕ ಈ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸ್ತಾರೆ ಅಂತಂದೇಳಿ ಅಜ್ಜಾರು ಕಲ್ಮಠದ ಶ್ರೀಗಳು ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಬೇಕಂತಂದು ನಿರ್ಧಾರ ಮಾಡಿದ್ದಾರೆ. ಆ ವಿಷಯದ ಪರವಾಗಿ, ಆ ಒಂದು ನಿರ್ಧಾರದ ಪರವಾಗಿ ತಾವುಗಳಾದ ತಮ್ಮ ಹೆಸರು ಶೇಖಯ್ಯ ಅವರು ಅಜ್ಜಾರ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಜ್ಜಾರಿಗೆ ಟಿಕೆಟ್ ಕೊಡುವ ಸಲುವಾಗಿ ನಿಮ್ಮ ಅಭಿಪ್ರಾಯ ಈ ವಿಜಯ್ ವಾಯ್ಸ್ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸಬೇಕು. ಶಿಗ್ಗಾಂವ ಸವಣೂರು ಕ್ಷೇತ್ರದ ಎಲ್ಲ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಶೇಖಯ್ಯ. ನಾನು ಕೂಡ ಈ ಕ್ಷೇತ್ರದ ಒಬ್ಬ ಮತದಾರ. ಈ ಶಿಗ್ಗಾಂವ ಸವಣೂರು ಕ್ಷೇತ್ರದ ಮರು ಚುನಾವಣೆ ಬಂದಿದೆ. ಹಲವಾರು ಬಾರಿ ಮುಸ್ಲಿಂ ನಾಯಕರಿಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ನ ಕೊಟ್ಟಿದ್ದಾರೆ. ಅವ್ರು ಯಾರೂ ಕೂಡ ಗೆದ್ದು ಬಂದಿಲ್ಲ. ಈ ಬಾರಿ ನಮ್ಮ ಮಠದ ಸ್ವಾಮೀಜಿಗಳಿಗೆ ಟಿಕೆಟ್ ಕೊಟ್ಟರೆ ಅವರಲ್ಲಿ ಒಂದು ಶಕ್ತಿ ಇದೆ. ಅವರು ನಮ್ಮ ಅಭಿವೃದ್ಧಿಗಾಗಿ ಅವರು ಸದಾಕಾಲ ಅಭಿವೃದ್ಧಿಯಲ್ಲಿ ಸಮಾಜ ಸೇವೆ ತೊಡಗಿರ್ತಾರೆ. ಅವರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು 100% ಆರಿಸಿ ಬರ್ತಾರೆ. ನಮ್ಮ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ. ವಿಜಯ್ ವಾಯ್ಸ್ಗೆ ಸ್ವಾಗತ. ತಮ್ಮ ಹೆಸರು ಸರ್? ನನ್ನ ಹೆಸರು ಪರಶುರಾಮ್ ಮೆಳಿಗಲ್ ಅಂತೇಳಿ, ಸವಣೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಅಧ್ಯಕ್ಷರು. ಸರ್, ಇದು ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಶ್ರೀಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಟಿಕೆಟ್ ಬೇಕಂತಂದು ಕೇಳ್ತಿದ್ದಾರೆ. ತಮ್ಮ ಅಭಿಪ್ರಾಯ ಏನಂತೀರಾ? ಅಲ್ಲ, ಈಗ ಈ ಒಂದು 4 ಇಯರ್ ಪೀರಿಯಡು ಬೊಮ್ಮಾಯಿಯವರಾತು ಮತ್ತು ಖಾದ್ರಿಯವರಾತು ಮತ್ತು ನಮ್ಮ ಸವಣೂರಿನ ಸುಪ್ರಸಿದ್ಧ ತಂಬಾಕು ವ್ಯಾಪಾರಸ್ಥರು ಸಿಂಧೂರವರು ಇಲ್ಲಿಂದ ಇಲೆಕ್ಷನ್ ಆಯ್ಕೆಯಾಗಿ ಹೋದರು. ಆದರೆ ಸವಣೂರನ್ನು ಕಡೆಗಣಿಸಿದ್ದಾರೆ. ಶಿಗ್ಗಾಂವನ್ನ ಸ್ವಲ್ಪ ಅದರಾಗ ಸ್ವಲ್ಪ ಇದು ಇದೆ, ಸುಧಾರಣೆ ಆಗಿದೆ. ಆದರೆ ಸವಣೂರು ಅತಿ ಹಿಂದುಳಿದ ತಾಲೂಕು. ಇದನ್ನು ಇಂಪ್ರೂವ್ ಆಗಬೇಕಂತಂದ್ರೆ ಸವಣೂರಿನ ಒಬ್ಬ ಕ್ಯಾಂಡಿಡೇಟ್
ಅದ್ರಾಗೂ ದೊಡ್ಡ ಚಿಕ್ಕ ಮಟ್ಟದ ಗುರುಗಳು ನಿಂತ್ಕೊಂಡ್ರಕ್ಕೂ ನಾವು ಈಗ ಸದ್ಯ 80-90 ಸಾವಿರ ಬೀಳೋ ಲೀಡ್ ಬರುವಂತ ಇದು ಇಲೆಕ್ಷನ್ಗೆ ಬೀಳುವಂತ ಓಟುಗಳು ಸುಮಾರು 1,50,000 ಓಟುಗಳು ಬೀಳ್ತಾವಂತ ನನ್ನ ಗ್ಯಾರಂಟಿ ಗುರುಗಳಿಗೆ. ಮತ್ತೆ ಅದೇ 30,000 ಲೀಡ್ಲಿಂದ ಬರ್ತಾರ. 30,000 ಲೀಡ್ಲಿಂದ ಇದು ಶತಸಿದ್ಧ. ಇದು ಜನರ ಅಭಿಪ್ರಾಯನೂ ಹೌದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ತಾಲೂಕು ಎಲ್ಲ ಸಂಘಟಕರ ಅಭಿಪ್ರಾಯವೂ ಹೌದು. ಮತ್ತೆ ಇದು ಖಾದ್ರಿ ಸಾಹೇಬರು, ಪಠಾಣ್ರವರು ಮತ್ತ ಅವ್ರಿಗೆ ಹಿಂದೆ ಕೊಟ್ಟಿದ್ದೆ ಟಿಕೆಟ್, ಅವರು ಮತ್ತೆ ನಿಲ್ತೇನೆ ಅಂತಂದು ಹೇಳ್ತಾರೆ. ಸತ ಅವ್ರಿಗೆ ಕೊಡೋದಾದ್ರೆ ಬೇರೆ ಕ್ಯಾಂಡಿಡೇಟ್ಗಳಿಲ್ಲ. ಈಗ ಮಠಾಧೀಶರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇದ್ದಾರೆ, ಮತ್ತೆ ನಾವು ಅವ್ರಿಗೆ ಬೆಂಬಲ ಇದ್ದೇವೆ. ಅವ್ರಿಗೆ ಕೊಟ್ರೆ ಒಂದು 30-40,000 ಲೀಡ್ನಿಂದ ಬರ್ತಾರಂತ 100% ನಾ ಹೇಳಲ್ಲ. ಈಗ ಶ್ರೀಗಳು ಕೊಟ್ರೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಮತ್ತೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆರಿಸಿ ಬರ್ತಾರಂತ ನಿಮ್ಮ ಅಭಿಪ್ರಾಯ? 30,000 ಲೀಡ್ನಲ್ಲಿ ಆರಿಸಿ ಬರ್ತಾರಂತ ನಮ್ಮ ಒಂದು ಅಭಿಪ್ರಾಯ. ಓಕೆ ಸರ್. ಮೊದಲು ಎಲ್ಲರಿಗೂ ವಂದನೆಗಳು. ಬಂಧುಗಳೇ, ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಪ್ರಬಲ ಅಭ್ಯರ್ಥಿಗಳಾದಂಥ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಂಚಕ್ಕಲ್ಮಠ ಸವಣೂರು ಇವರಿಗೆ ಕಾಂಗ್ರೆಸ್ ಪಕ್ಷದ ನನ್ನ ಹಿರಿಯರಲ್ಲಿ ಒಂದು ಕಳಕಳಿಯ ವಿನಂತಿ ನಮ್ಮದು. ಸದ್ಯ ಈಗ 2-3 ಬಾರಿ ಅಜ್ಜಪೀರ್ ಖಾದ್ರಿ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಸೋತಿದ್ದಾರೆ. ಆಮೇಲೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಯಾಸಿನ್ ಖಾನ್ ಪಠಾಣ್ ಅವ್ರು ತಂದ್ರು, ಅವರು ಸೋತಿದ್ದಾರೆ. ಈಗ ಸದ್ಯ ಪ್ರಬಲ ವ್ಯಕ್ತಿಗಳು ಅಂತಂದ್ರೆ ಸವಣೂರಿನಲ್ಲಿ ದೊಡ್ಡ ಹುಂಚಕ್ಕಲ್ಮಠದ ಅಜ್ಜ ಚನ್ನಬಸವ ಮಹಾಸ್ವಾಮಿಗಳು ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್. ಕಾಂಗ್ರೆಸ್ ಮುಖಂಡರಲ್ಲಿ ನಮ್ಮದೊಂದು ಕಳಕಳಿಯ ವಿನಂತಿ, ಬರೇ ಮುಸ್ಲಿಮರಿಗೆ ಕೊಟ್ಕೊಂತ ಹೋದ್ರೆ ಈ ಕ್ಷೇತ್ರ ಎಂದೂ ಉದ್ಧಾರ ಆಗಂಗಿಲ್ಲ. ಇದಕ್ಕೆ ಹಿಂದೂಗಳಿಗೂ ಕ್ಷೇತ್ರವನ್ನು ಬಿಟ್ಟುಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಮತ್ತೆ ಪ್ರಬಲ ಒಂದು ಪೈಪೋಟಿ ನೀಡುವಂತ ಕ್ಯಾಂಡಿಡೇಟ್ ಯಾರು ಅದಾರ ಅಂತಂದ್ರೆ ಸವಣೂರು ಶಿಗ್ಗಾಂವದಲ್ಲಿ ಅದು ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಹುಂಚಕ್ಕಲ್ಮಠದವರು. ಅದಕ್ಕೆ ಅವರಿಗೆ ಟಿಕೆಟ್ ಕೊಟ್ಟಿದ್ದ ಕರೆ ಆದ್ರೆ ಮುಂದಿನ ದಿನಮಾನದೊಳಗೆ 35,000-40,000 ಲೀಡ್ನಲ್ಲಿ ಅವರು ಜಯಗಳಿಸ್ತಾರೆ ಅಂತೇಳಿ ನಾ ಕಾಂಗ್ರೆಸ್ ಪಕ್ಷದ ವಕ್ತಾರರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರಿಗೂ ಇದನ್ನ ತಿಳಿಬಯಸುತ್ತೇವೆ. ಸವಣೂರು ಶಿಗ್ಗಾಂವ್ ಕ್ಷೇತ್ರದಿಂದ ನಮ್ಮ ದೊಡ್ಡ ಮಠ ಸ್ವಾಮಿಯರಿಗೆ ಟಿಕೆಟ್ ಕೊಡ್ಬೇಕ್ರಿ. DK ಶಿವಕುಮಾರ್ ಅವರ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ದು ಇದೈತ್ರಿ ಅವ್ರಿಗೆ ಕೊಡ್ಬೇಕ್ರಿ. ಮತ್ತು ಎಲ್ಲರಿಗೂ ಕೊಟ್ಟಿರಿ ನೀವು ಇಷ್ಟು ಬಾರಿ, ಈ ಸಲ ಅಜ್ಜಾರ್ ಕೊಟ್ಟ ನೋಡ್ರಿ. ವೀಕ್ಷಕರೇ, ಕೇಳಿದ್ರಲ್ಲ, ಸಾಕಷ್ಟು ಜನ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಮತ್ತು ಸಾರ್ವಜನಿಕರು ಕೂಡ ಸವಣೂರಿನ ದೊಡ್ಡ ಹುಂಚಕ್ಕಲ್ಮಠದ ಸ್ವಾಮೀಜಿಗಳಿಗೆ ಟಿಕೆಟ್ ಕೊಟ್ಟಿದ್ದರೆ, ಆದರೆ ಇಲ್ಲಿ ಸ್ವಾಮೀಜಿಯವರು ಗೆದ್ದು ಬರುವುದು ನಿಸ್ಸಂದೇಹ ಅಂತ ಹೇಳ್ತಾ ಇದ್ದಾರೆ. ನಿಸ್ಸಂದೇಹವಾಗಿ ಅವರು ಗೆದ್ದು ಬರ್ತಾರೆ, ಇಲ್ಲಿ ಶಾಸಕರಾಗ್ತಾರೆ ಅಂತಕ್ಕಂಥದ್ದು ಇದು ನಮ್ಮ ನಿಮ್ಮ ಕೈಯಲ್ಲಿಲ್ಲ. ಹೀಗಾಗಿ ಅದು ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಬಿಜೆಪಿಯ ಹೈಕಮಾಂಡ್ ಅಲ್ಲಿದೆ. ಯಾರು ಕನ್ಸಿಡರ್ ಮಾಡ್ತಾರೆ, ಯಾರು ಮಾಡೋಲ್ಲ ಅನ್ನೋದನ್ನ ಕಾದು ನೋಡೋಣ. ರಾಜಕೀಯ ಬೆಳವಣಿಗೆಗಳು ಖಂಡಿತ ಉನ್ನತ ಮಟ್ಟದಲ್ಲಿ ಹೋಗ್ತದೆ ಮತ್ತು ಹಂತವಾಗಿ ಕೂಡ ನಾವು ಈ ಉಪಚುನಾವಣೆಯ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ. ಧನ್ಯವಾದ.